ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ ನೀನು. ಅವಳು ಮದುವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಇದು ಸ್ವಾಮಿ. ನೀನು ರತ್ನಮ್ಮ ಅನ್ನೋಳನ್ನ ಮದುವೆ ಆಗ್ಬೇಕಾಗಿತ್ತು ಅಲ್ವಾ? ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಲಲ್ಲಿನ್ ಲವ್ ಮಾಡ್ತೀಯ ಹೇಳ್ಬೇಕು ಇವತ್ ನನಗೆ. ಅಯ್ಯೋ ಒಂಚೂರು ಮಗ ವರ್ಷ ಅಂತ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ ಹೇಳು. ಐ ಲವ್ ಯು. ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಹಲೋ ಹಲೋ ಸ್ವಾಮಿ ಅವರೇ. ನೋಡಪ್ಪ, ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇರೋದಕ್ಕೆ ತಡಿಯಪ್ಪ ಒಂದ್ ನಿಮಿಷ, ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ. ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವತ್ತನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ. ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನೀನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀನಿ. ನಿಮ್ ಮನೆ ಹೆಸರು ಏನಪ್ಪಾ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ. ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ. 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ. ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದ್ದೀನಿ ಸ್ವಾಮಿ, ಮೇಲೆ ಮಕ್ಕಳಿದಾವೆ. ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ ಆಲಿ? ಎಲ್ಲ ಇದು ವಯಸ್ಸಾದಂಗ್ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ. ಅಂಕಲ್ ಅಂತಾರ ಸ್ವಾಮಿ ಎಲ್ಲ ಹೋದ್ರೆ, ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು, ಒಳ್ಳೇದು. ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದುವೆ ಆಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದುವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳನ್ನ ಮದುವೆ ಆಗ್ಬೇಕಾಗಿತ್ತು ಅಲ್ವಾ? ನಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ ಹಲೋ ಹಲೋ. ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು. ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನೀನು ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪು ಅನ್ನು ಸರಿಯಾದ ಸರಿ ಅನ್ನು. ನಾನು ನಿಂಬೆಹಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ. ಸಣ್ಣ ಬೇರೆ ಮಳೆ ನಿಂತಿದೆ, ಆಚಿಗೆ ಹಾಕ್ಯಾರಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲ ನಾನು. ದೇವಿನ ಆರಾಧನೆ ಮಾಡಿ
ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ ನಮ್ಮ ತಂದೆ ಕಾಲು ಮುತ್ತದ ಕಾಲಿನ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು ಗೊತ್ತಾಯ್ತಾ. ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ನಿನ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ ಗೊತ್ತಾ. ಬೆಳಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಕಂಡಿದ್ವಿ ಸಣ್ಣ ಕಲಿತಾ ಇತ್ತು, ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿನ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನಿಂತ ಐತೆ ಹಿಂಗೆಲ್ಲ ಅದು ಇದು ಹೇಳಿದ್ರೆ ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನು. ಏನಪ್ಪಾ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕ್ಯಾರ, ಸಣ್ಣ ಮಳೆ ಬೇರೆ ನಿಂತ ಐತೆ ಸ್ವಾಮಿ. ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡ್ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ? ಓ ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ ನಿಂತ ಐತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಇದು ಸ್ವಾಮಿ. ಹಲೋ ಹಲೋ, ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ, ಮಳೆ ನಿಂತಾಯ್ತು ಸ್ವಾಮಿ, ಅವತ್ತೇನಕ್ಕೆ ಮಾಡ್ರಾಗಲ್ವಾ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ. ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಎಂಟೆ ಅದು ಇಲ್ಲಿ ಬೇರೆ ಬೂಟಲ್ಲೇ ಬೇರೆ ಹೇಳಿದೀನಿ, ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಮೇಸ್ತ್ರಿ ಬರ್ಲಿ ಸ್ವಾಮಿ, ಬೆಳಗ್ಗೆ ಮಾಡಿ. ನರಸಿಂಹರಾಜು ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ ದುಷ್ಟ ಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮನಿಕಬೇಕು. ಹಲೋ ಹಲೋ, ಒಳ್ಳೆ ತೋಟಕ್ಕೂ ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆದ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ತ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ, ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ, ಆಯ್ತು ಸರ್, ನಮಸ್ಕಾರ. ಒಳ್ಳೇದು, ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು, ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್ ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನಾ? ಅದೇ ರೇಟಿಗೆ ತಾಂತೀವಿ. ಏಯ್, ನಿಮ್ ತೋಲೆ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ, ನಿಮ್ ತೋಲೆ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ಲಾರಿ ಹಿಡಿಕ್ ಮೊಬೈಲ್ ಸಿಗೋದಲ್ಲ, ಅದೇ ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಹೊಡೆದೋಯ್ತೆ. ಅಣ್ಣ ನಾನ್ ಮಾಡಿಲ್ಲ ಅಣ್ಣ, ಬೆಳಗ್ಗೆ ಅಂದ್ರೆ ಯಾವಾಗ್ಲೂ ನಮ್ಗೆ ಹಂಗ ಹೇಳ್ಬಾರ್ದವ. ಬಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನಾಗೆ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ. ನಾನ್ ನೋಡು, ನನಗೆ ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡ, ನಾನ್ ಫೋನ್ ಮಾಡೇ ಇಲ್ಲ. ಬೆಳಗ್ಗೆ ಗಾಡಿ ಬರೋ ಮಾಡ್ದೆ ಕಣಕ್ಕ, ಮಾಡಿ ಎಲ್ಲ ಟ್ರಕ್ ಅಂತ ಗಾಡಿ ನಿಂತೋತು, ಮೊಬೈಲ್ ಹೋಗಿ ಲಾರಿ ಹಿಡಿಕ್ ಬಿತ್ತು. ನಮ್ಗೆ ನಾನ್ ಹೇಳದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ. ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ಚಿನಾಲಿನೂ ಅಲ್ಲ ಏನು ಅಲ್ಲ, ನೀವೇ ಕಣಕ್ಕ. ಲಲಿತಾ ಮಾಡಿರ್ಬೇಕಣ್ಣ, ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ.
ದೇವ್ರ್ ನೋಡ್ಕೊಂಡ್ಲಿ ಬಿಡು, ಅವಳ ಮನೆ ಹಾಳು ಮಾಡ್ಲಿ, ಅವಳ ಬಾಯಿಗೆ ಮಣ್ಣಾಕ. ನನ್ ಗಂಡನ್ ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು? ನೋಡ್ಕೊಳ್ಳಿ ಬಿಡಕ್ಕ. ನಿನ್ಗೆ ಏನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಇದು ಅಂತ ಭಯನ ಅನ್ನಂಗ ಆಗುತ್ತೆ ಕಣಕ್ಕ ಅಷ್ಟೇ. ಅಲ್ಲ ಅವಳಿಗೆ ಏನ್ ಬಂದೈತಿ ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಅಂದ್ರೆ ನಾನು ಇನ್ನೊಂದು ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಮತ್ತೆ ಅದೇ ಕೊಡ್ತಾರಕ್ಕ ಒಂದ್ ಸ್ವಲ್ಪ ತಲೆಯಾಕ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಲಲ್ಲಿನ್ ಲವ್ ಮಾಡ್ತೀಯ ಹೇಳ್ಬೇಕು ಇವತ್ ನನ್ಗೆ. ಅಯ್ಯೋ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ ಹೇಳು. ಐ ಲವ್ ಯು. ನನಗೆ ನಾನ್ ಯಾಕೆ ಮಾತಾಡ ಆಪ್ ಮಾಡು ಅಂತ ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ. ಕಟ್ ಮಾಡ್ಬೇಡ, ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ ಮನೆ ಆಯ್ತು ನರಸಿಂಹ ಸ್ವಾಮಿ ಮೇಲೆ ಆಣೆ, ಗೊತ್ತಾಯ್ತಾ? ಇಲ್ಲಿ ವಧೆಗಳು ಸ್ವಲ್ಪ ಸ್ವಲ್ಪ ಬೀಳ್ತಾವಕ್ಕ. ವಧೆ ಸ್ವಲ್ಪ ವಧೆಗಳು ಸ್ವಲ್ಪ ಬೀಳ್ತಾವ. ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಇದೆ ಅಂತ. ನಾನ್ ನಮ್ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನು ಕೊಡಿಸ್ತೀನಿ. ಹಲೋ, ಸ್ವಲ್ಪ ಪ್ರಸಾದ ಊಟ ಮಾಡ್ತೀನಿ. ತಡಿ ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹ ಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ ಅಂತ ಇಲ್ಲಿ ಅದೇ ಬೀಳ್ತವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತಿಲ್ಲ? ಹಲೋ, ಏನಪ್ಪೋ ನಮ್ಮನ್ನೆಲ್ಲ ಇದು ನಮ್ಮನ್ನ ಆಸ್ತಿ ತಗೊಂಡೋಗಿ ಹಾಕಂಗ್ ಮಾಡ್ತಾರೆ. ಎಲ್ಲಾ ಕಡೆಗೂ ಎಲ್ಲಾ ಬೈತಾರೆ, ಎಲ್ಲಾ ಬೈತಾರೆ. ನೀನ್ ಹೇಳು ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ಅಕ್ಕೋ ನಮಗೆ ಕರ್ಮ ಅದ್ಯಾವ್ದ ನನ್ನ ಮಗ ಮಾಡಿ ಯಾವ್ದೋ ಕೊಡ್ತೀವಿ ಅಂತ ಹೇಳಿ ಅದ್ರ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರು ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಾನಕ್ಕೋ. ಅಯ್ಯೋ, ಯಾವ ಆಫೀಸರು? ಫೀಲ್ಡ್ ಆಫೀಸರ್ ಬ್ಯಾಂಕ್ನಾಗೆ ಆಚೆ ಕಳಿಸಿರಕ್ಕೆ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು. ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳೋದ್ ಕಷ್ಟ? ನಿನ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲೇ ಒಂದು ಯಾರೋ ಲೋಕಪಾಲ್ ಮಕ್ಳು ಅದ್ಯಾವ್ದೋ ನಮ್ಮ ಹೂವಾರ ಹೋಗಿದ್ದಂಗೆ ಸಿಗ್ತಿದೆ ಅಂತಂದ್ರೆ ನಿಮ್ಮ ಮಮ್ಮಿಕ ಹಂಗ ಅಂದೆ ಈಚೆ ಕಳಿಸಿರು. ಫೀಲ್ಡ್ ಆಫೀಸರ್ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರ? ಬ್ಯಾಂಕ್ ಲಾಡ್ಜ್ ಅಂತ ಹೋಗ್ತಾ ಕಣಕ್ಕ. ಅಲ್ಲ, ನೀನು ಆ ಅಜ್ಜಿ ಹೋಗಿದೆ ಇಲ್ಲ ತಳಿ ನನ್ನಲ್ಲ. ನನ್ ದಪ್ಪಿದ್ವಲ್ಲ, ನನ್ ಜಿಕ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ. ಇಲ್ಲಿ ಪರ್ಕೆ ಕುಂತವ್ರೆ. ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ ಅಲ್ಲ. ನಾನು ನಿನ್ನಗೆ ದಪ್ಪಗೆ ದಪ್ಪ ಬೆಳೆಸ್ಕೊಂಡಿದ್ದೀನಿ. ನನ್ ಜಿಕ್ಟಿವಂತೆ ಬಾ ಅವಧಿ. ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆಗಡೆ ಚಳಿಯಾಕ ಮನೆಕ ಅಂದ್ರೆ ಆಚೆಗಡೆಗೆಲ್ಲ ಕೊರಿ ಬಿದ್ದು ಹಂಗೆ ನೀರ್ ಕಣಂಗ್ ಆಗುತ್ತೆ. ಇಲ್ ನೋಡು ಅಂದ್ರೆ ನನ್ ಎಷ್ಟಪ್ಪ ಐತೆ ಅಂತ ನೋಡು, ಒಂದ್ಸರಿ ಬಡ ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ನಾನು ಬೆಳೆಸ್ಕೊಂಡಿದೀನಿ. ಬಾ ಜಿಕ್ಟು ಎಷ್ಟೋ ತಕ ಜಿಕ್ಟೆ ಬಾ, ಜಿಂಕ್ಟ್ ಬಾ. ಮುಂದೆ ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾಡ್ದೆ. ಇನ್ ಯಾರು ಮಾಡ್ತಾರ ಚಿನ್ನು? ನಾನ್ ಪಾರ್ವತಿ. ಆಯ್ತಕ್ಕ, ಇದು ಕಾಫಿ ಆಯ್ತು. ಎಲ್ಲಿ ನೋಡ ಅಕ್ಕ ಅನ್ಬೇಡ ಅಂತ ನಾನು ಹೇಳ್ತಿಲ್ವಾ? ಅಕ್ಕ ಅನ್ಬೇಡ. ನಾನು ಅಕ್ಕ ಅಂತಲೇ ಅಕ್ಕ ಅನ್ನೋದು.
ಮೊದ್ಲು ಪಾರು ಅಂತಿದ್ದೆ. ಪಾರು ಅಂತ ಅಂದಿಲ್ಲ, ಮನೆಗೆಲ್ಲ ರೇಕಿರ್ ಬಟ್ಟೆ ಎಲ್ಲ ನಾವ್ ಅವಾಗಿಂದ ಅಕ್ಕ ಅಂತೀನಿ. ಅವ್ರ ಮುಂದೆ ಏನು ಅಕ್ಕ ಅನ್ನು. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನ ಹಾಕ್ತಾರ ಹೊಟ್ಟೆಯಿಂದ ಊತ್ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಕಣ್ಗೊಡಿತು ಅನ್ನಂಗೆ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎದ್ ತಗ ಅಂತಾರೆ. ನಾವು ಅಲ್ಲೇ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು ನಿನ್ನ ಸುಖ. ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಗ್, ಒಂದ್ ವೈರ ತೂರ್ಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಕ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇತ್ತು, ಇನ್ನೊಂದ್ ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಬೇರೆ ನೋಡ್ಕೊ ನೋಡು, ಆತರ ಮಾತಾಡ್ಬೇಡ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನರಸಿಂಹಣ್ಣವ್ರಿಗೆ ಜೈ. ಬರ್ರಿ ಮಕ್ಕಳೆಲ್ಲ ಬರ್ರಿ. ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ಯುವರತ್ನ ನಮ್ಮ ಬಡವರ ಬಂಧು ಧನಶೂರ ಕರ್ಣ ಅನಂತ ಮಾಣಿಕ ಅನಂತ ನಾನಕ ವಿನ್ನಾದ ಮಾಣಿಕ ಇಂತಾರು ಮುಂದಿಕ ನಿವಾರ ಸಿಂಹ ರಾಜನೂರು ಗಂಡು ಸಿಂಧು ಸಿದಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜನ ಸಿಂಹ ನರಸಿಂಹ ಸಿಂಹಾದ್ರಿ ಸಿಂಹ ರಾಜನ ಸಿಂಹಣ್ಣಂಗೆ ಜೈ. ಬರ್ರಿ ಇಲ್ಲಿ ಮಕ್ಕಳೆಲ್ಲ ಮುಂದಕ್ಕೆ. ನರಸಿಂಹಣ್ಣಂಗೆ ಜೈ. ಅಣ್ಣ ಇದು ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್, ಮಟನ್ ಅಂಗಡಿ ತಾವ್ ಎಲ್ಲಾ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು, ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆ. ಎಲ್ಲ ರಶ್ ಅಂಗಡಿಗಳು ತಾವಲ್ಲ, ಅದಕ್ಕೆ ಜೈ ಜೈ ಅಂತಿದ್ರು ಇಲ್ಲಿ ಪಂಚಾಯತ್ ಇದ್ದಾವೆಲ್ಲ. ಹೌದಾ? ನಾವು ನರಸಿಂಹಣ್ಣ ನಾನಿಮ್ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ. ಯಾರು ಹೇಳಿ ನಮ್ಮನ್ನ ಜೈ ಅಂದಿದ್ದು? ನರಸಿಂಹಣ್ಣವ್ರಿಗೆ ಬಡವರ ಬಂಧು ದೀನ ದಲಿತರ ಆಶಾ ಕಿರಣ ದಾನಶೂರ ಕರ್ಣ ಮಾಡಿ ಹೊಂಡ ಹೆಂಗಸರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನಶೂರ ಕರ್ಣ. ಸಂಘ ಕಾಸಿಲ್ದೆ ಕೊಡುತ್ತೆ, ಊಟ ಕಾಸಿಲ್ದೆ ಕೊಡುತ್ತೆ, ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು 102 ವರ್ಷ ಬದುಕ್ಸ್ಲಿ, ಅವ್ರಿಗೆಲ್ಲ ಫೋನ್ ಮಾಡ್ಲಿ, ರತ್ನಮ್ಮನೆಲ್ಲ ಮಡಿಕೊಂಡೈತೆ, ಅವ್ರನ್ನೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ. ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ. ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ, ಅವರು ಮಾಡ್ಯಾರ ಅಂತಿದ್ದೆ ಸ್ವಾಮಿ, ನನಗೆ ಅಂತ ಗೊತ್ತಾಗಲ್ಲ. ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ, ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಕಚ್ಚೋಳ ಒಳ್ಳೆ ಕಂಠ ಐತೆ ಸ್ವಾಮಿ. ನೀವು ಯಾವ ಊರವರು? ಬೆಳ್ತಂಗಡಿ.
ಓಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವ್ ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಇದು ಕಂಠ. ಯಕ್ಷಗಾನ ಇದು ಆ ಕಡೆಗೆ ನಾಟಕಗಳು ಇವಲ್ವ ಯಕ್ಷಗಾನ? ಯಕ್ಷಗಾನ ಅಲ್ಲ, ನಮ್ ಕಡೆ ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ತಳನಿನೋ ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟ ಕೂಗ್ತೀರ. ಇಲ್ಲ, ನಮ್ದು ಲಾಸ್ಟ್ ಅಲ್ಲ ಮನೆ, ನಮ್ದು ಮಧ್ಯದಾಗಿರೋದ್ ಮನೆ. ಅಲ್ಲ ನಾನು ಇದು ಆರ್ಮನೆದಾಗ ಹೇಳಿದ್ವಿ, ಆರ್ಮನೆ ಮಧ್ಯದಾಗಲ್ಲ, ಇದು ಆರ್ಮನೆಗೆ ಲಾಸ್ಟ್ನೇ ಮನೆ ಕಪ್ಪು ಮನೆಗೆ ಹೋಗ್ತೀರಾ ಅಂತ ಅಂದೆ ಸ್ವಾಮಿ. ತಪ್ಪದಲ್ಲ, ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದೀವಿ ನಮ್ಮ ಮನೆಗೆ. ಮನೇನಲ್ಲ ಸ್ವಾಮಿ ಹೇಳಿದ್ ನಾನು. ಇದು ಕಲೆ ಒಳಗೆ ಅದೇ ಡ್ರಾಮಾಕ್ ಸೇರಿದೆ, ಒಳ್ಳೆ ಕಂಠ ಐತೆ, ಲಾಸ್ಟ್ನೇ ಮನೆಗೆ ಕೂಗ್ತೀರಾ. ಮನೆ ಇದು 6 ಮನೆ, 1, 2, 3 ಅಂತ ಮನೆ ಇರ್ತೈತೆ ಅದ್ರಾಗೆ. ತಂದಾನೆ ತಾನ ತಂದನಾನೆ ತಾನ ತಂದಾನೆ ತಾನ ತಂದನಾನೆ ತಾನ ತಂದನಾನ 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 ತಂದನ ತಂದನಾನ ತಂದನಾ. ಸಂಗಾತಿದಾಗಿ ಕರುಣಾಕ್ ಹೋಗಿದಂಗ್ ಹೋಗ್ತಾರ. ಇದು ಸ್ವಾಮಿ ಏನಾಗ್ಲಿ, ನೀವು ಯಾವ್ದಾನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿದು ಖಂಡಿತ ನಾನ್ ತಮಾಷೆ ಹೇಳಲ್ಲ. ನಿಮ್ ಊರ್ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥಣ್ಣಗೂ ಒಳ್ಳೆ ಕಂಠ ಐತಿ ಸ್ವಾಮಿ. ಅಂದ್ರೆ ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ, ಕಂಠ ಚೆನ್ನಾಗೈತಿ. ಅಲ್ಲ ಅಣ್ಣ, ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತಾ ಸ್ವರ ನೀವು ಅಣ್ಣ. ಹೇಳಿ ಸ್ವಾಮಿ. ನಾನ್ ನಿನ್ನ ಅಭಿಮಾನಿ ಅಣ್ಣ. ಜಾಸ್ತಿ ಹಂಗ್ ಮಾತಾಡ್ಬೇಡಿ ಸ್ವಾಮಿ. ಅಯ್ಯೋ ಅಭಿಮಾನಿ ಅನ್ನೋದ್ ಏನೈತ್ರಿ, ಏನೋ ನಾವು ಅದ್ ಮೊಬೈಲಾಗೆ ನಾವು ಅದ್ ಯಾರೋ ಇನ್ನ ನಮ್ಗೆ ರೇಗ್ಸಿರೋದ್ ಹಂಗ್ ಮಾತಾಡಿದೀನಿ ಸ್ವಾಮಿ. ಅದನ್ ಬಿಟ್ರೆ ನಾನು ಯಾರನ್ನು ಆತರ ನಮ್ದು ಕೆಟ್ಟ ಭಾವನೆ ಇಲ್ಲ, ಕೆಟ್ಟ ಮಾತಾಡೋದೇ ಇಲ್ಲ ನಾನು. ಹೌದಾ? ಹೌದು ಸ್ವಾಮಿ. ಅಣ್ಣ ಓ ಬರವಿಂದ ಪರಬರಿವರಿಂದ ಬಿಡಿ ಸ್ವಾಮಿ. ಮಧ್ಯಾಹ್ನ ಬಿಸಿಲು ನಮಗ್ ತಲೆ ಹೊಡ್ಕೊಂಡ್ ಮಧ್ಯಾಹ್ನ ಬಿಸಿಲಾಗೆ ಇದು ರಾತ್ರಿನಾಗ ಇವು ಮಳೆ ಯೋಗಕ್ಕೆ ಇದಾಗುತ್ತಲ್ಲ, ರಾತ್ರಿ ಮಳೆ ಯೋಗಕ್ಕೆ ಇದಾಗ್ತಾವ ನೋಡಿ, ಅದು ಆತರ ಈಗ ಬಿಸಿಲು ತಲೆ ಹೊಡ್ಕೊಂಡಂಗ ಆಗ್ಬಿಡುತ್ತೆ. ನಿಮ್ಮ 2 ಕಂದ ಕೇಳಿ. ಯಾವ ನಾಟಕತ್ತಿದ್ದು? ಯಾ ನಾಟಕ ಸ್ವಾಮಿ? ರಂಗಸ್ವಾಮಿ. ಅಲ್ಲ ಯಾ ನಾಟಕತ್ತು ಅಂದೆ? ರಂಗಸ್ವಾಮಿ. ಅದ್ಯಾಪ ಇದು ರಂಗಸ್ವಾಮಿ ಅನ್ನೋದು ಯಾವ ಇದ್ರಾಗ ಬರುತ್ತೆ? ಈ ಕಡೆ ಅದೆಲ್ಲೂ ಬರಲ್ಲ, ಇಲ್ಲೇ ಇರುತ್ತೆ. ಅಲ್ಲ ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಗಸ್ವಾಮಿ ಅನ್ನೋದು ಅಂತ? ನಮ್ಮೂರ್ ಕಡೆ ಬರುತ್ತೆ. ಒಳ್ಳೆ ಆರೋಗ್ಯಗಿರಿ ಸ್ವಾಮಿ. ಕಾಪಾಡ್ಕೇಳಿ, ಕಲೆಗೆ ಬೆಲೆ ಕೊಟ್ಕೊಂಡಿರಿ. ಆಮೇಲೆ ನೀವು ಕಾರ್ಯ ಇದು ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಾ? ಅದೇ ಹಾಡು. ಇದೇನು ಹಾಡು ಅಂದ್ರೆ ಭಿಕ್ಷಿದಾರ? ಅದೇ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೆ ತಂದನಾನೆ 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 ತಂದನಾನು ತಂದನಾನು ತಂದನಾನೆ ತಂದನಾನು ತಂದನಾನೆ ತಂದನಾನೆ ತಂದನಾನು ತಂದನಾನು ತಂದನಾನೆ. ಒಂಚೂರು ಇದನ್ನ ಟೈಟ್ ಮಾಡ್ಕೇಳಿ. ಇದನ್ನ ಹಲೋ ಇದನ್ನ ಟೈಟ್ ಮಾಡ್ಕೇಳಿ ಒಂಚೂರು. ನಟ್ರು ತಬ್ಲಾ ಲೂಸ್ ಆಗಿರಂಗೈತೆ. ಎಲ್ಲಿ ತಬ್ಲಾ ಲೂಸ್ ಆಗಿರಂಗೈತೆ, ದಬ್ಬದೈತೆ ನೋಡಿ. ಇದು ಟೈಟ್ ಮಾಡ್ಕೇಳಿ ತಬ್ಲಾ. ಇದು ಒಂದು ಬೆಂಕಿ ಗಡ್ಡಿ ಕೇಳ್ರಿ ಇದಕ್ಕೆ ಸೆಂಟ್ರಿಗೆ. ಎಲ್ಲಿಗೆ ಬೆಂಕಿ ಗಡ್ಡಿ ಕಳಿ. ಅಲ್ಲ ಸ್ವಾಮಿ, ಈ ತಬ್ಲದ ಸೆಂಟ್ರಲ್ ಒಂದ್ ಬೆಂಕಿ ಗಡ್ಡಿಗೆ ನಾದಾಗ ಕಂಡಿಡಿತಾರಲ್ಲ ಹಾರ್ಮೋನಿಗೆ. ತಬ್ಲಾ ಒಂದ್ಸಲ ನೋಡಿ ಬಡದ್ ನೋಡಿ ದುಬ್ ದುಬ್ ಅನ್ನಲ್ವನ? ಹೌದಾ? ನನಗೆ ದುಬ್ ದುಬ್ ಅನ್ನಂಗ್ ಕೇಳಿಸ್ತಾಮ. ಇರ್ಲಿ, ನಿಮ್ಮ ಹೆಸರೇನೋಣ? ಅಭಿಮಾನಿ ಅಂತ ಅಂದ್ರೆ ನರಸಿಂಹರಾಜು BN ಲೇಟ್